ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ರುಚಿಯಲ್ಲಿ ಕಹಿ ಆದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಮೆಂತ್ಯ ಸೊಪ್ಪಿನ ಯಾವುದಾದ್ರೂ ಸರಿ ವಾರದಲ್ಲಿ ಒಮ್ಮೆ ರೆಸಿಪಿನ ಮಾಡಿಕೊಂಡು ನಾವು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಆಗುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೂ ಸಬ್ಬಗೆ ಸೊಪ್ಪನ್ನ ಬಳಸ್ಕೊಂಡು ಈಸಿಯಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ಮೆಂತ್ಯ ಸೊಪ್ಪಿನ ಪಲಾವ್ ರೆಸಿಪಿ. ನಾನಿವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಇಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಟೊಮೊಟೊ, 1 ಕ್ಯಾಪ್ಸಿಕಮ್, ಒಗ್ಗರಣೆಗೆ ಎಣ್ಣೆನ ತಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಹಾಗೂ ಸಬ್ಬಗೆ ಸೊಪ್ಪು, ನಾನಿಲ್ಲಿ ನೆನೆಸಿಟ್ಟಿರುವಂಥ ಬಟಾಣಿನ ತಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಸಾಂಬಾರು ಸೊಪ್ಪು. ಇಲ್ಲಿ ನಾನು ಸ್ಪೈಸಸ್ನ ತಗೊಂಡಿದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು ಚಕ್ಕೆ, ಅನಾನಸ್ ಹೂವು ಹಾಗೂ ಕಸ್ತೂರಿ ಮೇಥಿ. ನಾನಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಚಕ್ಕೆ, ಕಾಯಿ ತಗೊಂಡಿದ್ದೀನಿ. ಹಾಗೆ ಮಸಾಲೆ, ಗರಂ ಮಸಾಲ, ಧನಿಯಾ, ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ. ನಾನಿಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಎರಡು ಇಂಚು ಚಕ್ಕೆನ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ. ಪಲಾವ್ಗೆ ಈಗ ಮಸಾಲ ರೆಡಿಯಾಗಿದೆ. ನಾನಿಲ್ಲಿ ಮೆಂತ್ಯ ಪಲಾವ್ನ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ನಿಮಗೇನಾದರೂ ಕುಕ್ಕರಲ್ಲಿ ಪಲಾವ್ ರೆಸಿಪಿನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಾತ್ರೆಯಲ್ಲಿ ಕೂಡ ಈ ರೆಸಿಪಿನ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕುಕ್ಕರ್ಗೆ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸ್ಪೈಸಸ್ನ ತುಂಬ ಎಣ್ಣೆ ಕಾಯ್ದಿರುವಾಗ ಹಾಕ್ಕೊಳ್ಬಾರ್ದು, ಕಪ್ಪಾಗಿಬಿಡುತ್ತೆ. ನಾನಿಲ್ಲಿ ಸ್ಪೈಸಸ್ನ ಎಣ್ಣೆ ಮೀಡಿಯಮ್ ಆಗಿ ಕಾಯ್ದಿರುವಾಗ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ಪೈಸಸ್ ಎಲ್ಲರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಎಣ್ಣೆಯಲ್ಲಿ ಜಾಸ್ತಿಯಾಗಿ ಕಾಯ್ದಿಲ್ಲ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ಪೈಸಸ್ ಜೊತೆ ನೀಟಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊನ ಸೇರಿಸ್ಕೊಳ್ಬೇಕು. ಟೊಮೊಟೊ ಹಾಕಿದ ಮೇಲೆ ಯಾವಾಗಲೂ ಅರಿಶಿನ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ. ಟೊಮೊಟೊ, ಉಪ್ಪು, ಅರಿಶಿನ ಎಲ್ಲನೂ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ಮೇಲೆ ನಾನಿವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ತುಂಬಾ ಟೇಸ್ಟ್ ಕೊಡುತ್ತೆ. ನಿಮಗೇನಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು, ಆದರೆ ಪಲಾವ್ಗೆ ಇದು ತುಂಬಾ ರುಚಿ ಕೊಡುತ್ತೆ. ಈಗ ಮೆಂತ್ಯ ಸೊಪ್ಪು ಹಾಗೂ ಸಬ್ಬಗೆ ಸೊಪ್ಪನ್ನ ತಗೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಮೆಂತ್ಯ ಸೊಪ್ಪಿನ ಪಲಾವು ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನೀವು ಮೆಂತ್ಯ ಸೊಪ್ಪನ್ನು ಜಾಸ್ತಿಯಾಗಿ ಆ್ಯಡ್ ಮಾಡಿಕೊಂಡ್ರೂ ಕೂಡ ರುಚಿಯಾಗಿರುತ್ತೆ. ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು.
ನಾನಿಲ್ಲಿ ಧನಿಯಾ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಹಾಗೂ ಗರಂ ಮಸಾಲಾನ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ರುಬ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವ್ಗೆ ಇದೇ ತುಂಬ ಟೇಸ್ಟಿ ಅಂತ ಹೇಳ್ಬೋದು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಪ್ರಮಾಣದಲ್ಲಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಾ ಇರ್ಬೋದು, ಈಗ ನೀರೆಲ್ಲ ಕುದೀತಾ ಇದೆ. ಈ ಕುದಿಯುವ ಟೈಮಲ್ಲಿ ಅಕ್ಕಿನ ಸೇರಿಸ್ಕೋಬೇಕು. ಮುಂಚೆನೇ ನಾವೇನಾದರೂ ಅಕ್ಕಿನ ಸೇರಿಸ್ಕೊಂಡ್ರೆ ಅನ್ನ ಉಡಿ ಉಡಿಯಾಗಿ ಬರೋದಿಲ್ಲ. ಈಗ ನಾನು ಫೈನಲ್ ಟಚ್ ಆಗಿ ಸಾಂಬಾರ್ ಸೊಪ್ಪನ್ನ ಹಾಕೊಂಡು ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ನ ಮುಚ್ಚಿ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ಪಲಾವ್ ರೆಡಿ ಆಗಿದೆ. ಮಸಾಲೆ ಹಾಗೂ ಅಕ್ಕಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪವೂ ಕೂಡ ಅನ್ನ ತಳನ ಹಿಡ್ದಿಲ್ಲ. ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪವೂ ಕೂಡ ತಳ ಹಿಡ್ದಿಲ್ಲ. ನಾನು ಮಾಡೋ ಅಡುಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.